ಒಂದು ಸುದೀರ್ಘ ಹೋರಾಟದ ಪರ ಹಾಕಿದ್ದ ಅರ್ಜಿ ಅದು. ವಕೀಲರೊಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕ ಹೋರಾಟ ನಿರತ ರೈತರ ಪರವಾಗಿ ನಿಂತಿದ್ರು. ಆದರೆ ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಿ ಅರ್ಜಿ ವಜಾ ಆಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಬಿಡದಿ ಟೌನ್ಶಿಪ್ ಆದೇಶ ಪ್ರಶ್ನಿಸಿದ್ದ ಪಿಐಎಲ್ ವಜಾ. ಕಾನೂನು ಉಲ್ಲಂಘನೆ ಬಗ್ಗೆ ತಿಳಿಸಿ ಎಂದ ಹೈಕೋರ್ಟ್. ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನಪಡಿಸಿಕೊಳ್ತಾ ಇರುವಂತಹ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವಂತಹ ಪಿಐಎಲ್ ವಜಾ ಆಗಿದೆ. ಮುಖ್ಯ ನ್ಯಾಯಮೂರ್ತಿ ವಿ ಬಕ್ರು ಮತ್ತು ನ್ಯಾಯಮೂರ್ತಿ ಕೆಎಸ್ ಹೇಮಲೇಖ ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿ ಮಹತ್ವದ ಆದೇಶವನ್ನು ನೀಡಿದೆ. ವಕೀಲ ಕೆಬಿ ರಾಜೇಶ್ ಈ ಹಿಂದೆ ಬಿಡದಿ ರೈತರ ಪರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು. ನೂರಾರು ಜನ ರೈತರ ಹಕ್ಕುಗಳನ್ನ ಕಸಿಯಲಾಗಿದೆ ಹಾಗೂ ಅವರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಹೀಗಂತ ಅರ್ಜಿಯನ್ನ ಉಲ್ಲೇಖ ಮಾಡಲಾಗಿತ್ತು. ಆದರೆ ಇಂದು ಆ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ವಿಚಾರಣೆ ವೇಳೆ ನ್ಯಾಯಮೂರ್ತಿಯವರು 2013ರ ಭೂಸ್ವಾಧೀನ ಕಾಯ್ದೆಯಡಿ ಪರಿಹಾರ ಕೊಡುತ್ತಿದ್ದಾರೆ ಎಂದು ಸರ್ಕಾರ ಹೇಳ್ತಿದೆ. ಯಾವುದಾದರೂ ಕಾನೂನಿನ ಉಲ್ಲಂಘನೆಯಾಗಿದೆಯೇ? ಹೀಗಂತ ವಕೀಲ ರಾಜೇಶ್ಗೆ ಪ್ರಶ್ನೆ ಮಾಡಲಾಗಿದೆ. ಇನ್ನು ಈ ವೇಳೆ ಈಗ ಭೂಸ್ವಾಧೀನ ಮಾಡಿದ ಬಳಿಕ 2028ಕ್ಕೆ ಬೇರೆ ಮುಖ್ಯಮಂತ್ರಿ ಬರ್ತಾರೆ, ಆಗ ಮತ್ತೆ ಮಾರ್ಪಾಡಾಗುತ್ತೆ ಎಂದು ಹೇಳಿದಾಗ ಕೋರ್ಟ್ ತಡೆದು ಇದು ನ್ಯಾಯಾಲಯ ರಾಜಕೀಯ ಚರ್ಚೆ ಬೇಡ ಹೀಗಂತ ಹೇಳಿ ಅರ್ಜಿ ಪರಿಶೀಲನೆ ನಡೆಸಿ ವಜಾಗೊಳಿಸಿದೆ. ಭೂ ಸುಧಾರಣಾ ಕಾಯ್ದೆ ಏನಿದೆ, ಆ ಸುಧಾರಣಾ ಕಾಯ್ದೆಯ ಅನ್ವಯವಾಗಿ ಇವರು ಯಾವ ಯಾವ ಅಂಶಗಳನ್ನು ಹಾಕಬೇಕು ಅದೆಲ್ಲವನ್ನು ಕೂಡ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಬೇಕಾಗುತ್ತೆ ಮತ್ತು ಅದರ ಪರಿಣಾಮಗಳೇನು ಅನ್ನುವಂತಹ ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿ ನಂತರ ವಕೀಲ ರಾಜೇಶ್ ಅವರು ಅಪ್ಲಿಕೇಶನ್ ಅನ್ನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ. ಆದರೆ ಈಗ ಸದ್ಯ ಹೈಕೋರ್ಟ್ ಏನು ಹೇಳಿಕೆಯನ್ನು ಕೊಟ್ಟಿದೆ, ಆ ಹೇಳಿಕೆಯ ಅನ್ವಯವಾಗಿ ಮತ್ತು ಅರ್ಜಿಯ ವಜಾಕ್ಕೆ ಬೇಕಾದಂತಹ ಒಂದಷ್ಟು ಕಾರಣಗಳೇನಿದೆ, ಆ ಕಾರಣಗಳು ಮತ್ತೆ ರಿಪೀಟ್ ಆಗದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿಯೇ ಅವರು ನೋಡಿಕೊಳ್ಳಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ಒಂದು ವಿಚಾರಣಾ ಹಂತದಲ್ಲಿರುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಈಗ ಸ್ಪಷ್ಟವಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿರುವಂತಹ ಕಾರಣದಿಂದಾಗಿ ಮುಂದಿನ ಆಪ್ಷನ್ ಅಂತ ಏನು ಹೇಳಲಾಗುತ್ತೆ, ಆ ಆಪ್ಷನ್ ಅನ್ನ ವಕೀಲ ರಾಜೀವ್ ಅವರು ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅಂದ್ರೆ ಮೇಲ್ಮನವಿ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ. ಸದ್ಯ ವಕೀಲರ ನಡೆ ಬಗ್ಗೆ ಕುತೂಹಲ ಮೂಡಿಸಿದೆ. ಮುಂದೆ ಸಾಕಷ್ಟು ಅವಕಾಶಗಳು ಇರುವ ಕಾರಣ ಮುಂದೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಕೂಡ ಅವಕಾಶವಿದೆ. ಮುಂದೆ ಏನಾಗಬಹುದು ಅಂತ ಕಾದು ನೋಡಬೇಕಾಗಿದೆ.